ಪ್ರೇಕ್ಷಕರು ಬರೋಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ನೋಡೋರು ಮಾಧ್ಯಮದವರು, ನಿಮಗೂ ನಮಸ್ಕಾರಣ. ಈಗ ಪ್ರೊಡ್ಯೂಸರ್ ಬಗ್ಗೆ ವಿ ಮನೋಹರ್ ಸರ್ ಎಲ್ಲ ಹೇಳಿದ್ರು. ಸೊ ಯಾಕೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಪೆಷಲ್ ಅಂದರೆ, ನೀವು ಹೀರೋ ಆಗೋಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡೋರನ್ನು ನೋಡಿರ್ತೀರ. ನಾನು ಲಿರಿಕ್ಸ್ ಬರ್ತಿದ್ದೀನಿ, ಅದಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋರು ನಾನು ಇವತ್ತಿನ ನೋಡಿದ್ದು. ಥ್ಯಾಂಕ್ ಯು ಸರ್. ಆಮೇಲೆ ವಿಜಿ, ನಾನು ನಲ್ಕೆ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಮಗ ಬಂದೊಂದು ಸಿನಿಮಾ ಮಾಡ್ತಿದ್ದೀನಿ ಮಾಡು ಅಂದ. ಓಕೆ ಡನ್, ದಟ್ಸ್ ಅಷ್ಟೇ. ಆಮೇಲೇನು ಹೀರೋಯಿನಿಗೆ ತಮ್ಮ ಅಂತೆ, ನಾವು ಹಾಗೆ ನಂಬಿದ್ದೀವಿ. ನಮ್ಮ ಸೈಜ್ ನೋಡ್ಬಿಟ್ಟು ದೊಡ್ಡಪ್ಪ ಅಂದಿದ್ದಾರೆ. ಹಾಗೆ ಆಗಲಿ. ಅಮ್ಮ ಅಪ್ಪ ಎಲ್ಲರೂ ಮನೆಯವ್ರ ಥರ ಇದ್ರು ಅಂತ ಹೇಳಿದ್ರು ವಿ ಮನೋಹರ್ ಸರ್. ಹೌದು ಸರ್, 23 ದಿವಸ ಮನೇಲಿ ಕೂಡ ಹಾಕಿದ್ರೆ ಮನೆಯವ್ರ ಥರನೇ ಇರಬೇಕು. ನೋ ಚಾನ್ಸ್ ಎಟ್ ಆಲ್. ಸೊ ಸಿನಿಮಾ ಒಂದು ರಾಮ್ ಕಾಮ್, ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ, ಏನು ಮಾಡಿದ್ವಿ, ಅಚ್ಚುಕಟ್ಟಾಗೊಂದು ಸಿನಿಮಾ ಮಾಡಿದ್ವಿ. ಎಲ್ಲರೂ ಬಂದು ನೋಡಿ, ಇಷ್ಟ ಆದರೆ ಬೇರೆಯವ್ರನ್ನೂ ಕರ್ಕೊಂಡು ಹೋಗಿ. ನಿಮ್ಮೆಲ್ಲರ ಆಶೀರ್ವಾದನೇ ನಮಗೆ ಬೇಕಾಗಿರೋದು. ನೋಡಿ, ಲಿರಿಕ್ಸ್ ಬರ್ಬಿಟ್ಟು ಪ್ರೊಡ್ಯೂಸ್ ಆಗಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಮತ್ತೊಂದು ಸಿನಿಮಾನು ಬರೀತಾರೆ, ಅದರಲ್ಲೂ ಹಾಡು ಬರೀತಾರೆ ಅಲ್ವಾ ಸರ್? ಹಾಡು ಬರೀತಾರೆ ಸರ್. ಮೇಡಮ್, ಮುಂದೆ ಹಾಡು ಬರಿತೀನಿ ಅಂದರೆ ಫಸ್ಟ್ ಕೇಳಿ ಪ್ರೊಡ್ಯೂಸ್ ಮಾಡ್ತಿದ್ದೀರೋ ಇಲ್ಲೋ ಅಂತ. ಓಕೆನಾ? ಆರುಷ್ ಅವ್ರ ಮಗನ ಹೆಸರು ಇಟ್ಟಿದ್ದಾರೆ ಪ್ರೊಡಕ್ಷನ್ ಹೌಸ್ಗೆ. ಈ ಸಿನಿಮಾನು ಅಷ್ಟೇ ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ. ನಮ್ಮ ಸೈಜ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಿ, ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒಂದು 23 ದಿವಸಕ್ಕೆ ಒಂದು ಫ್ಯಾಮಿಲಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.